ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಜ್ಜಿಗೆ ಸಾರು ಅಥವಾ ಮೊಸರು ಹುಳಿ ಅಂತೇಳಿ ಕರೀತಾರಲ್ವ, ಅದನ್ನು ಮಾಡೋಣ. ತುಂಬ ಕಡಿಮೆ ಸಮಯದಲ್ಲಿ ಏನಾದರೂ ಒಂದು ಸಾಂಬಾರು ಇಲ್ಲ ಅಂದಾಗ ಪಟ್ಟಂತ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನೇನಪ್ಪ ಅಂದರೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಗಡ್ಡೆ ಬೆಳ್ಳುಳ್ಳಿ, ಹುರಿಗಡಲೆ ಮತ್ತು ಒಂದು ಸ್ಪೂನ್ ಜೀರಿಗೆ. ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ರುಬ್ಕೊಂಡಿರೋದಕ್ಕೆ ನಾವು ಒಗ್ಗರಣೆ ಕೊಡೋಣ. ಮೊದಲನೇದಾಗಿ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ. ಈ ಒಗ್ಗರಣೆಗೆ ರುಬ್ಕೊಂಡಿರುವಂತಹ ಮಿಶ್ರಣ ಸೇರಿಸಿ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಸೇರಿಸೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಕುದೀತಿದೆ. ಈ ಥರ ಕುದಿ ಬಂದಮೇಲೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಮಜ್ಜಿಗೆನೋ ಮೊಸರನ್ನು ಸೇರಿಸ್ಕೊಂಡ್ರೆ ಮೊಸರು ಹುಳಿ ಅಥವಾ ಮಜ್ಜಿಗೆ ಸಾರು ರೆಡಿ ಆಗಿಬಿಡುತ್ತೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸೇರಿಸ್ಕೊಂಡ್ಮೇಲೆ ಮೊಸರನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಬಿಸಿ ಬಿಸಿ ಅನ್ನಕ್ಕೆ ಈ ಮೊಸರುಳ್ಳಿ ಅಥವಾ ಮಜ್ಜಿಗೆ ಸಾರು ಹಾಕ್ಕೊಂಡು ಟೊಮೊಟೊ ಚಟ್ನಿ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ಆಹಾ, ಏನು ಚೆನ್ನಾಗಿರುತ್ತೆ ಅಂತೀರ. ನೀವು ಈ ಥರ ಟ್ರೈ ಮಾಡ್ತಾ ಇರಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿ, ಟೇಸ್ಟಿ ಮೊಸರು ಹುಳಿ ಮಜ್ಜಿಗೆ ಸಾರು ರೆಡಿಯಾಗಿದೆ.